ನಿಮ್ಮ ಮೊದಲನೇ ಪ್ರಶ್ನೆ, ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಚೀನಾ, ಬಿ ಭಾರತ, ಸಿ ಕೆನಡಾ, ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ದೇಶ. ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ದೇಶವೆಂದರೆ ಅದು ಚೀನಾ ದೇಶವಾಗಿದೆ. ಎರಡನೆಯ ಪ್ರಶ್ನೆ, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ? ನಿಮ್ಮ ಆಪ್ಷನ್ಗಳು: ಎ ಕೋಲ್ಕತ್ತಾ, ಬಿ ಚೆನ್ನೈ, ಸಿ ಮುಂಬೈ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಷೇರು ವಿನಿಮಯ ಕೇಂದ್ರದ ಪ್ರಧಾನ ಕಚೇರಿ ಮುಂಬೈ ನಗರದಲ್ಲಿದೆ. ಮೂರನೆಯ ಪ್ರಶ್ನೆ, ಭಾರತೀಯ ಷೇರು ಮಾರುಕಟ್ಟೆಯನ್ನು ಯಾರು ನಿಯಂತ್ರಿಸುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ RBI, ಬಿ ಸೆಬಿ, ಸಿ ರಾಜ್ಯ ಸರ್ಕಾರ, ಡಿ ಕೇಂದ್ರ ಸರ್ಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಬಿ. ಸೆಬಿ ಎಂದರೆ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನಾಲ್ಕನೆಯ ಪ್ರಶ್ನೆ, ಸೆನ್ಸೆಕ್ಸ್ನಲ್ಲಿ ಎಷ್ಟು ಕಂಪನಿಗಳನ್ನು ಸೇರಿಸಲಾಗಿದೆ? ನಿಮ್ಮ ಆಪ್ಷನ್ಗಳು: ಎ 29, ಬಿ 30, ಸಿ 31, ಡಿ 32. ಸರಿಯಾದ ಉತ್ತರ ಆಪ್ಷನ್ ಬಿ 30. ಸೆನ್ಸೆಕ್ಸ್ನಲ್ಲಿ 30 ಕಂಪನಿಗಳನ್ನು ಸೇರಿಸಲಾಗಿದೆ. ಐದನೆಯ ಪ್ರಶ್ನೆ, ಸೆನ್ಸೆಕ್ಸ್ನ ಏರಿಳಿತಗಳಿಗೆ ಯಾವುದು ಮುಖ್ಯ ಕಾರಣವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಮಳೆ, ಬಿ ರಾಜಕೀಯ ಅಸ್ಥಿರತೆ, ಸಿ ಹಣಕಾಸು ನೀತಿ, ಡಿ ಮೇಲಿನ ಎಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ನಿಮ್ಮ ಆರನೇ ಪ್ರಶ್ನೆ, HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಉಪಘಟಕ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಗಳು: ಎ ಬೆಂಗಳೂರು, ಬಿ ಮಂಗಳೂರು, ಸಿ ತುಮಕೂರು, ಡಿ ರಾಮನಗರ. ಸರಿಯಾದ ಉತ್ತರ ಆಪ್ಷನ್ ಸಿ ತುಮಕೂರು. ಏಳನೆಯ ಪ್ರಶ್ನೆ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಜನಕ ಯಾರು? ನಿಮ್ಮ ಆಪ್ಷನ್ಗಳು: ಎ ಚಾರ್ಲ್ಸ್ ಬ್ಯಾಬೇಜ್, ಬಿ ಜಾನ್ ಮೆಕಾರ್ಥಿ, ಸಿ ಎಲಾನ್ ಮಸ್ಕ್, ಡಿ ಗ್ರಹಂ ಬೆಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಾನ್ ಮೆಕಾರ್ಥಿ. ಪ್ರಶ್ನೆ ಸಂಖ್ಯೆ 8, 2000 ರೂಪಾಯಿ ನೋಟನ್ನು RBI ಬ್ಯಾನ್ ಮಾಡಲಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಗಳು: ಎ 2020, ಬಿ 2023, ಸಿ 2021, ಡಿ 2024. ಸರಿಯಾದ ಉತ್ತರ ಆಪ್ಷನ್ ಬಿ 2023 ಮೇ 19ರಂದು 2000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಲಾಯಿತು. ಪ್ರಶ್ನೆ 9, ಭಾರತದ ಶೀತ ಮರುಭೂಮಿ ಎಂದೇ ಪ್ರಸಿದ್ಧಿಯಾದ ಶ್ರೇಣಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಡಾರ್ಜಿಲಿಂಗ್, ಬಿ ನೀಲಗಿರಿ, ಸಿ ನಂದಾದೇವಿ, ಡಿ ಪೀರ್ ಪಂಜಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಪೀರ್ ಪಂಜಲ್. 10ನೇ ಹಾಗೂ ಕೊನೆಯ ಪ್ರಶ್ನೆ,
ಕರ್ನಾಟಕದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳಿವೆ? ನಿಮ್ಮ ಆಪ್ಷನ್ಗಳು ಎ 10, ಬಿ 13, ಸಿ 14, ಡಿ 15. ವೀಕ್ಷಕರೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೀವು ವೀಕ್ಷಿಸಬಹುದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.